ಏನಂದರೆ ಇವತ್ತು ಶುಕ್ರವಾರ ಅಷ್ಟೇ. ಗೊತ್ತಿರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿ ವ್ಲಾಗ್ಸ್. ಇವತ್ತು ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ನಾನೇ ಬೇಗ ಬೇಗ ಚಿತ್ರಾನ್ನ ಮಾಡಿ ಅಪ್ಪಂಗೂ ಕೊಟ್ಟು ನಾನು ತಿನ್ಕೊಂಡು ಕಾಲೇಜಿಗೆ ಹೊರಟೆ. ಮಾರ್ನಿಂಗ್ 3 ಕ್ಲಾಸ್ ಇತ್ತು, 9:30 to 12:30 ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಅನುಷ ಬಂದಿದ್ದಾಳೆ ಅಂತ ಗೊತ್ತಾಯಿತು, ಮಾತಾಡ್ಸೋಕ್ಕೆ ಅಂತ ಹೋಗ್ತಿದ್ದೆ. ಅಷ್ಟೊಂದು ನೋಡ್ತಾ ಡಿಪಾರ್ಟ್ಮೆಂಟ್ ಅಂದ್ರೆ ನಾಯಿ ಬಂದ್ಬಿಟ್ಟೈತೆ. ಆಗ ನಾನು ಬೇಡ ಕಣಪ್ಪ, ಇಲ್ಲೆಲ್ಲ ಕೆಮಿಕಲ್ಸ್ ಐತೆ ಅಂತ ಅಂದ್ಬಿಟ್ಟು ವಾಪಸ್ ಆಚೆ ಕರ್ಕೊಬಂದೆ. ಬರ್ತಿದ್ದೀನಿ ಹೇಳಿದ್ನಲ್ಲ. ನಮ್ಮ ಸಿಸ್ಟರ್ ಬಂದವಳೆ, ಫುಲ್ ಖುಷಿ ಆಯ್ತೈತೆ. ಏನು ತಿನ್ನಕ್ಕೆ ಹೋಗಿದ್ದೀವಿ ಗೊತ್ತಿಲ್ಲ. ಇವತ್ತು ಶುಕ್ರವಾರ ಅಷ್ಟೇ. ಆಮೇಲೆ ಆ್ಯಕ್ಚುಲಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಡ್ಯಾಡಿ ಬರ್ತಾ ಇದ್ದಾರೆ. ಕರ್ಕೊಬತ್ತವನೆ ರೇವಣ್ಣ ಬಂದ್ರೆ ನೀವು ಸರ್ ಫುಲ್ ಕದ್ರಿಬಿಟ್ಬಿಡ್ತಾರೆ. ನಿಮಗಂತೂ ಗೊತ್ತಿರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಜಲ ಫುಲ್ ಅವ ಮೇಂಟೈನ್ ಇವತ್ತು. ಕ್ರಾಕ್ಸ್ ಎಲ್ಲ ಹಾಕೊಂಡು ಶೂ ನೋಡಿ, ಇವತ್ತು ಶೂ ಆ್ಯಕ್ಚುಲಿ ನಮ್ಮ ಡ್ಯಾಡಿಗೆ ಮಕ್ಕಳಿಗೋಸ್ಕರ ಒಂದು ಇದು ಒಂದು ನೀವು ನೀವು ಪ್ರ್ಯಾಂಕಿಂಗ್ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ಗೋಬಿ ಆರ್ಡ್ರ್ ಮಾಡಿದ್ದು ಬಂತು. ದ ಗ್ರೇಟೆಸ್ಟ್ ಅವಿ ನಾಯಿಗೂ ಊಟ ಹಾಕೋನೆ. 1:45 ಮತ್ತೆ ಕ್ಲಾಸ್ ತಗೋತೀವಿ ಅಂದಿದ್ರು, ಸೊ ಸ್ಟ್ರೀಟಿಂದ ಓಡ್ ಬಂದಿದ್ದಾಯಿತು. ಕ್ಲಾಸ್ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ. ಪಾಪ ಅಮ್ಮಂಗೆ ಆಗಲಿಲ್ಲ ಅಂದರು, ಒಂದು ಸ್ವಲ್ಪ ಪೊಂಗಲ್ ಮಾಡಿಟ್ಟೈತೆ. ಮಧ್ಯಾಹ್ನ ಜಾಸ್ತಿ ತಿಂದಿರಲಿಲ್ಲ, ಅದನ್ನ ಸ್ವಲ್ಪ ತಿನ್ಕೊಂಡು ಕೆಲಸ ಆಗಿಲ್ಲ ಮನೇಲಿ, ಸೊ ಸ್ಪಾಟಿಫೈ ಆನ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ. ಆಡಿಲ್ಲ ಅಂದರೆ ಕೆಲಸ ಮುಂದಕ್ಕೆ ಹೋಗಲ್ಲ. ಅಂತೂ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೆ. ಟೈಮ್ 4:45 ಕಸ ಗುಡಿಸಿ, ನೆಲ ಒರೆಸಿ, ಪಾತ್ರೆ ಬಟ್ಟೆ ಮುಗಿಸ್ಕೊಂಬರೋಷ್ಟೊತ್ತಿಗೆ ಟೈಮ್ 6 ಗಂಟೆ ಆಗಿತ್ತು. ದೇವ್ರಿಗೆ ನೈವೇದ್ಯ ಇಟ್ಟು ವಾರ ಮಾಡಿದೆ. ಅಮ್ಮಂಗೆ ಸ್ವಲ್ಪ ಸುಸ್ತು ಜಾಸ್ತಿ ಆಗಿತ್ತು. ಅವ್ರ ಫ್ರೆಂಡ್ ಯಾರೋ ಫೋನ್ ಮಾಡಿದ್ರು, ಮಾತಾಡ್ತಿತ್ತು. ಆಗದೆ ಇದ್ರು ಪಾಪ ಊರಿಂದ ತಂದಿದ್ದು ಮಾವಿನಕಾಯಿನೆಲ್ಲ ಹೆಚ್ಚಿಟ್ಟದೆ. ಅಪ್ಪ ಹೊರಗಡೆ ಹೋಗಿದ್ರು, ಬಂದಮೇಲೆ ಆಸ್ಪತ್ರೆಗೆ ಅಂತ ಹೊರಟ್ವಿ. ಅಮ್ಮಂಗೆ ಆ್ಯಕ್ಚುಲಿ ಹೊಟ್ಟೆ ಉರಿ ಮತ್ತು ಎದೆ ಉರಿ ಗ್ಯಾಸ್ಟ್ರಿಕ್ ಥರ ಆಗಿತ್ತು, ಸೊ ಡಾಕ್ಟ್ರಿಗೆ ತೋರಿಸಿದ್ವಿ. ನನ್ನ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್, ಗ್ಯಾಸ್ಟ್ರಿಕ್ ಮಾತ್ರ ತೊಗೊಂಡಾಗ ಆದಷ್ಟು ಹೆಚ್ಚಾಗಿ ಊಟ ಮಾಡಿ. ಮನೆಗೆ ಬಂದಮೇಲೆ ಅಮ್ಮಂಗೆ ಗಂಜಿ ಮಾಡಿಕೊಟ್ಟೆ. ನಾನು ಸ್ವಲ್ಪ ವರ್ಕ್ ಇತ್ತು, ರೆಕಾರ್ಡ್ ಬರೆಯೋದು ಮುಗಿಸ್ಕೊಂಡು ಹಣ್ಣು ತಿನ್ನೋಕ್ಕೆ ಅಂತ ಹೋದೆ. ಈ ಹಣ್ಣಲ್ಲಿ ಎಷ್ಟು ಇರುವೆ ಇತ್ತು ಅಂದರೆ ಕಾಣ್ತಾನೆ ಇಲ್ಲ, ಬಡಿತಾ ಜಾಸ್ತಿ ಬರ್ತೈತೆ. ಅಷ್ಟೊತ್ತಿಗೆ ನಾನು ರೂಮಲ್ಲಿ ಇಟ್ಟಿದ್ದು ಹಳಸಿನ ಘಮ್ ಅಂತಿತ್ತು, ಸೊ ಕುಯ್ಸ್ ಅದನ್ನು ತಿಂದೆ. ನಾಳೆ ಲ್ಯಾಬ್ ಇಂಟರ್ನಲ್ಸ್ ಇತ್ತು, ಅದಕ್ಕೊಂದು ಸ್ವಲ್ಪ ಪ್ರಿಪೇರ್ ಆಗ್ತಿದೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.